ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಋಷಿಕಾ ನಾಗ್. ದಾವಣಗೆರೆಯ ಪದ್ಮಶ್ರೀ ಚಿಂದೋಡಿ ಲೀಲಾ ಕಲಾಕ್ಷೇತ್ರದಲ್ಲಿ ಜೂನ್ 28ರಂದು 12ನೇ ವರ್ಷದ ನಾಟಕೋತ್ಸವ ಸಂಭ್ರಮದಿಂದ ನಡೆಯಲಿದ್ದು 3 ವಿಭಿನ್ನ ನಾಟಕಗಳ ಪ್ರದರ್ಶನದ ಜೊತೆಗೆ ಗ್ರಾಮೀಣ ಭಾಗದ ವಿಭಿನ್ನ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವೂ ಏರ್ಪಡಿಸಲಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ನಡೆಯುತ್ತಿರುವ ಈ ವಿಶೇಷ ನಾಟಕೋತ್ಸವದ ಕುರಿತು ಇಲ್ಲಿದೆ ಒಂದು ವರದಿ. ದಾವಣಗೆರೆ ಪದ್ಮಶ್ರೀ ಚಿಂದೋಡಿ ಲೀಲಾ ಕಲಾಕ್ಷೇತ್ರದಲ್ಲಿ 28/6/2026 ರವಿವಾರ 12ನೇ ವರ್ಷದ ನಾಟಕೋತ್ಸವದ ಸಂಭ್ರಮಾಚರಣೆ ನಡೆಯಲಿದೆ. ಶ್ರೀಶೈಲ ಮಲ್ಲಿಕಾರ್ಜುನ ವಿವಿಧ ನಾಟಕ ಕಲಾವಿದರ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದಾವಣಗೆರೆ ಇವರ ಧನಸಹಾಯ ಯೋಜನೆ ಅಡಿಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜೊತೆಗೆ ಗ್ರಾಮೀಣ ಪ್ರದೇಶದ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಸಮಾರಂಭವೂ ನಡೆಯಲಿದೆ. ಬೆಳಗ್ಗೆ 10:30ಕ್ಕೆ ಹಡಗಲಿ ತಾಲೂಕು ಕಾಂತೆಬೆನ್ನೂರಿನ ಶ್ರೀ ಮೈಲಮ್ಮ ದೇವಿ ಕೃಪಾಪೋಷಿತ ನಾಟಕ ಮಂಡಳಿಯಿಂದ ಹನುಮಂತರಾಯ ಕಂದಗಲ್ ವಿರಚಿತ ಪೌರಾಣಿಕ ನಾಟಕ ರಕ್ತರಾತ್ರಿ ಪ್ರದರ್ಶನಗೊಳ್ಳುತ್ತದೆ. ಮಧ್ಯಾಹ್ನ 3:30ಕ್ಕೆ ಅಂಕೋಲಾ ತಾಲೂಕು ಅಲಗೇರಿ ಗ್ರಾಮದ ಶ್ರೀ ಸಣ್ಣಮ್ಮ ಬೊಮ್ಮಯ್ಯ ದೇವ ನಾಟಕ ಮಂಡಳಿಯಿಂದ ಮಗ ಹೋದರೂ ಮಾಂಗಲ್ಯ ಬೇಕು ಎಂಬ ಸುಂದರ ನಾಟಕ ಪ್ರದರ್ಶನ. ಸಂಜೆ 6:30ಕ್ಕೆ ದಾವಣಗೆರೆಯ ಶ್ರೀ ಮುರುಡಬಸವೇಶ್ವರ ಸಾಂಸ್ಕೃತಿಕ ಜಾನಪದ ಮತ್ತು ನಾಟಕ ಸಂಘದಿಂದ ತಾಳಿ ಅರಳಲಿ ಶೀಲ ಉಳಿಯಲಿಲ್ಲ ಎಂಬ ಸಾಮಾಜಿಕ ನಾಟಕ ಪ್ರದರ್ಶನ ನಡೆಯಲಿದೆ. ಕಾರ್ಯಕ್ರಮದ ಸಂಸ್ಥಾಪಕ ಅಧ್ಯಕ್ಷರು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ನೀಲಗುಂದ ಬಸವನಗೌಡ್ರು ಹಾಗೂ ಉಪಾಧ್ಯಕ್ಷರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ಬಿ ಸಾವಿತ್ರಮ್ಮ ನೇತೃತ್ವ ವಹಿಸಲಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘದ ರಾಜ್ಯಾಧ್ಯಕ್ಷ ವಿಶ್ವನಾಥ ಸಾಹುಕಾರ್ ರವರು ತಿಳಿಸಿದರು. 28ನೇ ತಾರೀಕು ಏನೇನು ಪ್ರೋಗ್ರಾಮ್ ಮಾಡ್ತಾ ಇದ್ರಿ ಗೌಡ್ರ? 28ನೇ ತಾರೀಕು 3 ನಾಟಕಗಳ ರಂಗ ಸಂಗಮ ಅಂತ ಸರ್. ಇದು 3 ನಾಟಕಗಳ ನಾಟಕೋತ್ಸವ. ಒಂದು ರಕ್ತರಾತ್ರಿ, ದಿವಂಗತ ಕಂದಗಲ್ ಹನುಮಂತರಾಯರ ಊಟ. ಮಧ್ಯಾಹ್ನ 3:30ಕ್ಕೆ ಮಗ ಹೋದರೂ ಮಾಂಗಲ್ಯ ಬೇಕು, ಎಲ್ಲಿ ಶಾಳಿಗೆಯವರ ಉತ್ತಮವಾದ ನಾಟಕ. 3ನೇ ನಾಟಕ ತಾಳಿ ಹರಿಯಲಿಲ್ಲ ಶೀಲ ಉಳಿಯಲಿಲ್ಲ. ಒಟ್ಟು 3 ನಾಟಕಗಳು ವಿತ್ ಗ್ರಾಮೀಣ ಪ್ರದೇಶದ ಕಲಾವಿದರುಗಳಿಗೆ ಸನ್ಮಾನ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ಸರ್. ನಿಮಗೆ ಅದು ನಿಮ್ಮೆಲ್ಲ ಸಹಕಾರ ಸಹಯೋಗದೊಂದಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಧನ ಸಹಾಯ ಯೋಜನೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಮುಂದಿನ ಸಾರಿಯಾದರೂ ಸರ್ಕಾರವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಈ ಸಂಸ್ಥೆಯ ಮೇಲೆ ಅಭಿಮಾನವಿಟ್ಟು ಇನ್ನೂ ಹೆಚ್ಚಿನ ಅನುದಾನ ಕೊಟ್ಟರೆ ಇನ್ನೂ ಉತ್ತಮವಾದ ನಾಟಕಗಳನ್ನು ಆಡಬೇಕು ಅನ್ನೋದು ನನ್ನ ಒಂದು ನಿರೀಕ್ಷೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರ ಕೊಟ್ಟರು ಮಾಡಿಕೊಳ್ತಾ ಬಂದಿದ್ದೀನಿ. ಕೊಡದೇ ಇದ್ದಲ್ಲಿಯೂ ನಾನು ಪ್ರೀತಿಯಿಂದ ಸಹಕಾರದಿಂದ ಸ್ವಾಗತಿಸಿ, ಕಲಾವಿದರ ಬದುಕು ಬೇರೆ ಏನೂ ಗೊತ್ತಿಲ್ಲ ನಮಗೆ. ಕಲೆಯನ್ನು ಬಿಟ್ಟು ಬೇರೆ ಕೂಲಿ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಕಲೆಯನ್ನು ಮುಂದುವರ್ಸ್ಕೊಂತ ಹೋಗ್ಬೇಕಂದ್ರೆ ಪ್ರತಿ ವರ್ಷವೂ ಗ್ರಾಮೀಣ ಪ್ರದೇಶದ ರಂಗಭೂಮಿ ಕಲಾವಿದರನ್ನು ಆಯ್ಕೆ ಮಾಡಿಕೊಂಡು ಪ್ರತಿ ಸಾರಿಗೂ ನನ್ನ ಸಂಸ್ಥೆಯ ವತಿಯಿಂದ 210 ಮಂದಿ ಸನ್ಮಾನ ಮಾಡ್ತಾ ಇದ್ದೀನಿ ಸರ್. ಮುಂದೇನೂ ಹಾಗೆ ನನ್ನ ಶಕ್ತಿ ಇರುವವರೆಗೂ ಪ್ರತಿ ವರ್ಷವೂ ಪದ್ಮಶ್ರೀ ಚಿಂದೋಡಿ ಲೀಲಾ ಕಲಾಕ್ಷೇತ್ರದಲ್ಲಿ ನನ್ನ ಜನ್ಮ ಇರುವವರೆಗೂ ರಂಗಭೂಮಿಗಾಗಿ ಹೋರಾಡ್ತೀನಿ. ಗ್ರಾಮೀಣ ಪ್ರದೇಶದ ಕಲಾವಿದರಿಗೆ ಬರಮಾಡಿಕೊಂಡು ಸನ್ಮಾನಿಸ್ತೀನಿ ಅಂತ ಈ ಒಂದು ಸುಯೋಗದಲ್ಲಿ ನಿಮ್ಮೆದುರಿಗೆ ನಾನು ಹೇಳ್ತಾ ಇದ್ದೀನಿ. ಸಂಸ್ಥಾಪಕ ಅಧ್ಯಕ್ಷರು ನೀಲಗುಂದ ಬಸವನಗೌಡರು, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಹಾಗೂ ಹಿರಿಯ ನಾಗರಿಕರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ದಾವಣಗೆರೆ. ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್ ಕರ್ನಾಟಕ. ನಮಸ್ಕಾರ.